ಎಲ್ಲರಿಗೂ ನಮಸ್ಕಾರ ಮತ್ತು ಮೆಕ್ಯಾನಿಕಲ್ ಮೋಟಾರ್ ವೆಹಿಕಲ್ನ ಈ ಮಾಡ್ಯೂಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಏರ್ಲೈನ್ಗಳಲ್ಲಿ ಗಾಳಿಯ ಸೋರಿಕೆಯನ್ನು ಪತ್ತೆಹಚ್ಚಲು ಮತ್ತು ಬ್ರೇಕ್ ಸಿಸ್ಟಮ್ನ ಸಾಮಾನ್ಯ ನಿರ್ವಹಣೆಯನ್ನು ಕಲಿಯಲು ನಾವು ಹೊರಟಿದ್ದೇವೆ. ಈ ಪಾಠದ ಅಂತ್ಯದ ವೇಳೆಗೆ ನಾವು ಕಲಿಯುವುದೇನೆಂದರೆ ಏರ್ಲೈನ್ಗಳಲ್ಲಿ ಗಾಳಿಯ ಸೋರಿಕೆಯನ್ನು ಪತ್ತೆ ಮಾಡುವುದು, ಬ್ರೇಕ್ ಸಿಸ್ಟಮ್ಗೆ ಸಾಮಾನ್ಯ ನಿರ್ವಹಣೆ ಮತ್ತು ಕಾಳಜಿಯನ್ನು ಒದಗಿಸುವುದು. ಅಗತ್ಯವಿರುವ ಪರಿಕರಗಳು: ಟ್ರೇನಿ ಟೂಲ್ ಕಿಟ್ 1, ಸಾಕೆಟ್ ಸ್ಪ್ಯಾನರ್ ಸೆಟ್ 1, ಟಾರ್ಕ್ ರೆಂಚ್ 1, ಹೊರಗಿನ ಮೈಕ್ರೋಮೀಟರ್ 1, ಸಿಲಿಂಡರ್ ಬೋರ್ ಗೇಜ್ 1, ಸೀಮೆ ಎಣ್ಣೆ ಅಗತ್ಯವಿರುವಷ್ಟು, ಸೋಪ್ ಎಣ್ಣೆ ಅಗತ್ಯವಿರುವಷ್ಟು, ಲೂಬ್ರಿಕೆಂಟ್ ಎಣ್ಣೆ ಅಗತ್ಯವಿರುವಷ್ಟು, ಕ್ಲೀನಿಂಗ್ ಆಯಿಲ್ ಅಗತ್ಯವಿರುವಷ್ಟು, ಎಮರಿ ಪೇಪರ್ ಅಗತ್ಯವಿರುವಷ್ಟು, ಗ್ರೀಸ್ ಅಗತ್ಯವಿರುವಷ್ಟು, ಸೋಪ್ ವಾಟರ್ ಅಗತ್ಯವಿರುವಷ್ಟು. ಏರ್ ಬ್ರೇಕ್ ಲೈನ್ಗಳಲ್ಲಿ ಗಾಳಿಯ ಸೋರಿಕೆಯನ್ನು ಪತ್ತೆ ಮಾಡುವುದು. ಪ್ರಾರಂಭದಲ್ಲಿ ಎಂಜಿನ್ ಅನ್ಲೋಡರ್ ವಾಲ್ವ್ ಅನ್ನು ಪರೀಕ್ಷಿಸಿ. ವಾಯು ಒತ್ತಡದ ಗೇಜ್ ಮತ್ತು ರೇಖೆಗಳನ್ನು ಪರಿಶೀಲಿಸಿ. ಎಂಜಿನ್ ಸ್ವಿಚ್ ಆಫ್ ಮಾಡಿ ಮತ್ತು ಸುರಕ್ಷಿತವಾಗಿ ವಾಹನವನ್ನು ನಿಲ್ಲಿಸಿ. ಬ್ರೇಕ್ ಪೆಡಲ್ ಅನ್ನು ಒತ್ತುವ ಮೂಲಕ ವಾಯು ಒತ್ತಡದ ಗೇಜ್ ಸೋರಿಕೆಯನ್ನು ಪರೀಕ್ಷಿಸಿ. ಸೋಪ್ ವಾಟರ್ ಬಳಸಿ ಬ್ರೇಕ್ ಏರ್ಲೈನ್ ಪರಿಶೀಲಿಸಿ. ಬ್ರೇಕ್ ವಾಲ್ವ್ ಮತ್ತು ಬ್ರೇಕ್ ಚೇಂಬರ್ ಲೈನ್ ಅನ್ನು ಸೋಪ್ ವಾಟರ್ ಸಹಾಯದಿಂದ ಪರೀಕ್ಷಿಸಿ. ಬ್ರೇಕ್ ಲೈಟ್ ಸ್ವಿಚ್ ಪಾಯಿಂಟ್ ಅನ್ನು ಪರಿಶೀಲಿಸಿ. ಬ್ರೇಕ್ ಬೂಸ್ಟರ್ ಲೈನ್ ಮೇಲೆ ಸೋಪ್ ವಾಟರ್ ಹಚ್ಚಿ. ಬ್ರೇಕ್ ಸಿಸ್ಟಮ್ನ ಸಾಮಾನ್ಯ ನಿರ್ವಹಣೆ ಮತ್ತು ಆರೈಕೆ. ಬ್ರೇಕ್ ಶೂ ಮತ್ತು ಬ್ರೇಕ್ ಡ್ರಮ್ ತೈಲ ಮತ್ತು ಗ್ರೀಸ್ನಿಂದ ಮುಕ್ತವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಬ್ರೇಕ್ ಸಿಸ್ಟಮ್ನಲ್ಲಿ ತೈಲ ಗಾಳಿಯ ಸೋರಿಕೆ ಇಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಬ್ರೇಕ್ ಶೂ ಮತ್ತು ಡ್ರಮ್ ನಡುವಿನ ತೆರವು ಅನುಮತಿಸಲಾದ ಮಟ್ಟದಲ್ಲಿದೆ ಎಂದು ಖಚಿತಪಡಿಸಿಕೊಳ್ಳಿ. ಆಕ್ಸೆಲ್ ಮತ್ತು ಹಬ್ ಧಾರಕಗಳನ್ನು ಉತ್ತಮ ಸ್ಥಿತಿಯಲ್ಲಿ ನಿರ್ವಹಿಸಿ. ಬ್ರೇಕ್ ಶೂ ಮತ್ತು ಡ್ರಮ್ ಧೂಳಿನಿಂದ ಮುಕ್ತವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಬ್ರೇಕ್ ಶೂ ರಿಟರ್ನ್ ಮತ್ತು ಲಾಕ್ ಸ್ಪ್ರಿಂಗ್ಗಳು ಉತ್ತಮ ಸ್ಥಿತಿಯಲ್ಲಿವೆ ಎಂದು ಖಚಿತಪಡಿಸಿಕೊಳ್ಳಿ. ಡ್ರಮ್ ಮತ್ತು ಬ್ರೇಕ್ ಶೂಗಳ ನಡುವಿನ ತೆರವು ಎಲ್ಲಾ ಚಕ್ರಗಳಲ್ಲಿ ಒಂದೇ ಆಗಿರುವುದನ್ನು ಖಚಿತಪಡಿಸಿಕೊಳ್ಳಿ. ಬ್ರೇಕ್ ಪೆಡಲ್ ಪ್ಲೇ ಶಿಫಾರಸು ಮಾಡಲಾದ ಮಟ್ಟದಲ್ಲಿದೆಯೇ ಎಂದು ಪರಿಶೀಲಿಸಿ. ಬ್ರೇಕರ್ ಕವಾಟಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಖಚಿತಪಡಿಸಿಕೊಳ್ಳಿ. ಸಂಪರ್ಕಗಳ ನಯಗೊಳಿಸುವಿಕೆಯನ್ನು ಸರಿಯಾಗಿ ಮಾಡಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಈ ಪಾಠದಲ್ಲಿ ನಾವು ಕಲಿತಿರುವುದೇನೆಂದರೆ ಏರ್ಲೈನ್ಗಳಲ್ಲಿ ಗಾಳಿಯ ಸೋರಿಕೆಯನ್ನು ಪತ್ತೆ ಮಾಡುವುದು, ಬ್ರೇಕ್ ಸಿಸ್ಟಮ್ಗೆ ಸಾಮಾನ್ಯ ನಿರ್ವಹಣೆ ಮತ್ತು ಕಾಳಜಿಯನ್ನು ಒದಗಿಸುವುದು. ಈ ಅಧಿವೇಶನದ ಬಗ್ಗೆ ನಿಮಗೆ ಸ್ಪಷ್ಟವಾದ ತಿಳುವಳಿಕೆ ಇದೆ ಎಂದು ಭಾವಿಸುತ್ತೇವೆ. ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.